ಇದ್ಯಾ ಕೆಲಸ್ಮಕ ದಾರಿ ಉದ್ದಕ್ಕೂ ಹಿಂಗೆ ನೊಕ್ಕೊಂಡು ಬರ್ತಾ ಇದ್ಯಾ? ಯಾಕೆ ಏನಾಯ್ತು ಅಂತದು? ಏ ಹೋಗತ್ತ, ನನಗಂತೂ ನಗು ತಡ್ಕೊಂಬಕ್ಕೆ ಆಗ್ತಿಲ್ಲ. ಯಪ್ಪ ಹೇಳಕ್ಕೆ ನಾಚಿಕೆದಂಗಾಗುತ್ತೆ ಹೋಗತ್ತ. ಯಾಕೆ ಏನಾಯ್ತು ಅಂತದ್ದು? ನಾಚಿಕೆ ಆಗಂತದ್ದು? ಹಾ ಏನತ್ ಹೇಳು, ನಾನು ಒಂದಿಟ್ಟು ನೋಗ್ತೀನಿ, ಒಬ್ಬಳೇ ನೋಗ್ತೀನಿ ಹಂಗೇನಿ. ಏ ಹೋಗ್ಯತ್ತ, ಹಂಗೆ ಹೇಳಕ್ಕಾಗುತ್ತೆ ಅದನ್ನ? ನನ್ಗಂತ ನಾಚಿಕೆ ಆಗುತ್ತಮ್ಮ. ನಾನು ಯಾಕಾದ್ರೂ ಹೋದ್ನ ಅವ್ರ ಮನೆಗೆ ಅಂತ ಅಮ್ಮಂಗಾತು. ಹೋಗತ್ತ. ಯಾರ ಮನೆಗೆ ಹೋಗಿದ್ದೆ? ಏನ್ ನಡೀತೆ ಅಲ್ಲಿ ಅವ್ರ ಮನೆಗೆ? ಯಾರ ಮನೆಗೆ ಹೋಗಿ ಬರ್ತಿದ್ದಿ ಇವಾಗ? ಏ ಡಬ್ಬದ ಮನೆ ಇಸ್ಕೊಂಬನ ಅಂತಾನ ಆ ಗುಂಡಜ್ಜಿ ಮಂತಕ್ಕೆ ಹೋಗಿದ್ದೆ ಕಣೆ. ಯಾಕನ ಹೋದ್ನೋ ಅನ್ನಿಸ್ತು. ಹೋಗ್ಬಾರ್ದಾಗಿತ್ತು ಅಂತ ಅನ್ನಿಸ್ತಂಗೇನೆ. ನೋಡ್ತಿದ್ದಂಗೆ ಅದೇ ಓಡ್ ಬಂದು ಯಾತಕ್ಕೆ ಕೇಳಲಿಲ್ಲ ಏನಿಲ್ಲ. ಯಾಕೆ ಏನಾತೆ ಗುಂಡಜ್ಜಿ ಮನೆಗೆ? ಯಾರು ಏನ್ ಮಾಡ್ತಿದ್ರಲ್ಲಿ? ನನಗೂ ಹೇಳು. ಅಯ್ಯೋ ಅಯ್ಯೋ, ನಾನು ನೋಗ್ತೀನಿ ಅದೇನೋ ಅಂತಾನೆ. ಫಸ್ಟ್ ನೋಗ್ತಲ್ಲ ಇದೆಯಾ ಒಂದೇ ಸಮಕ್ಕೆ ಏನು ಅಂತ ಹೇಳು ಅಂದ್ರೆ. ನಾನು ಅಕ್ಕಿ ಮಾಡಕ್ಕೆ ಡಬ್ಬದ ಜಲ್ದಿ ಇರ್ಲಿಲ್ಲ, ಅದಕ್ಕೆ ಇಸ್ಕೊಬರೋಣ ಅಂತ ಗುಂಡಜ್ಜಿ ಮನೆಗೆ ಹೋಗ್ತೀನಿ. ಅಲ್ಲಿ ನೋಡಿರೆ ಅವ ಅಜ್ಜ ಅಜ್ಜಿ ಇಬ್ಬರೇ ಇದ್ದಾರೆ ಮನೆಯಾಗ. ಮೊಮ್ಮಕ್ಳು ಮಕ್ಕಳು ಯಾರು ಇಲ್ಲ. ಎಲ್ಗ ಹೋಗ್ಯಾರೋ ಗೊತ್ತಿಲ್ಲ. ಅಯ್ಯೋ ಹೋಗತ್ತ, ಅವರಿಬ್ಬರೇ ಮನೆಯಾಗ ಸೇರ್ಕೊಂಡು. ಅಯ್ಯೋ ಮುಂದಕ್ಕೆ ಹೇಳು, ಅದೇನಾಯ್ತು ಅಂತಾನ? ಹೇಳೋದಿಲ್ಲ ಏನಿಲ್ಲ, ಸುಮ್ಮನೆ ನೋಗ್ತಲೇ ಇದೆಯಾ? ಅದೇನಾಯ್ತು ಅಂತಾನ ಓಟು ಹೇಳು. ಹೆಂಗೆ ಹೇಳನೆ ಅದನ್ನ? ಅವಜ್ಜ ಅಜ್ಜಿ ಬಾಗ್ಲನ ಹಾಕ್ಕೊಂಡಿಲ್ಲ. ಅವಜ್ಜಿಗ ಕೈ ಹಿಡ್ಕೊಂಡು ಗುಂಡಿ ಬಾರೆ ಅಂತೇಳಿ ಹಿಂದಿಂದೆ ಸುತ್ತೈತಾನೆ. ಅವಜ್ಜಿ ಬೈಕೊಂಡು ಮನೆ ತುಂಬ ಓಡಾಡ್ತಾ ಇದ್ದಾಳೆ. ಏ ಹೋಗತ್ತ ಏನು? ಹೌದೇನು ಮನೆಗೆ ಯಾರು ಇಲ್ವೇ? ಮನೆಗೆ ಯಾರು ಇಲ್ದಿದ್ರೆ ಅವಜ್ಜಂದು ಕಾಟ ಆ ಗುಂಡಜ್ಜಿಗಂತೂ. ಏ ಹೋಗತ್ತ, ಈಟೊಂದು ವಯಸ್ಸಾಗೈತೆ ಅವಜ್ಜಿಗೆ, ಇನ್ನ ಏನಂಗೆ ಹುಡುಗಾಡ್ದಂಗೆ ಆಡ್ತಾನೆ ಹಂಗೇನೆ. ಇದ್ಯಾಕ್ರೆ ಲಕ್ಷ್ಮಕ್ಕ ನಿಂಗಮ್ಮ? ಅಲ್ಲ ರೋಡ್ನಾಗ ನಿಂತ್ಕೊಂಡು ಇಬ್ರು ಹಿಂಗ್ ಅಲ್ಕಿಸ್ಕೊಂಡು ನಿಂತಿದ್ರೆ ಯಾಕೆ? ಏನಾತೆ? ಏನೂ ಇಲ್ಲ ಬಿಡಕ್ಕ, ನಾವ್ ಯಾತ ಮಾತಾಡ್ಕೊಂತಿದ್ವಿ ಅದಕ್ಕೇನು ಹೋಗ್ತಿದ್ದೆ. ಯಾತು ಇಲ್ಲ ಹೇಳು. ಅಲ್ಲ ಉಂಡು ಬಂದೆ, ಎಲ್ಲಿಗೂ ಹೊರಟಿದ್ಯಾ? ಹೇಯ್ ಯಾತು ಇಲ್ಲ ಅಂತ ಹೇಳ್ತಲ್ಲ. ನಾನು ಮಂತಾಗಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ನಿಮ್ಮಿಬ್ರು. ಆಲೆ ಯೋಟೊತ್ತಿಂದ ಇಲ್ಲೇ ನಿಂತ್ಕೊಂಡು ಹೊಲ್ಕಿಸ್ಕೊಂಡು ಮಾತಾಡ್ತಾ ಇದ್ದಾರೆ. ಹೇಳ್ರಿ ಅದು ಯಾಕೆ ನೋಗ್ತಿದ್ರಿ ಅಂತಾನ? ಯಾಕ ಅದು ಏನಾಯ್ತು ಅಂದ್ರೆ ಗುಂಡಜ್ಜಿ ಮನೆಗೆ ಹೋಗಿಲ್ಲ ಅಂತ ಹೇಳಿ ಲಕ್ಷ್ಮಕ್ಕ. ಅವಾಗ ಅಲ್ಲಿ ಅವರಿಬ್ಬರೇ ಇದ್ರಂತೆ, ಅಜ್ಜ ಅಜ್ಜಿನು. ಮನೆಗೆ ಯಾರು ಇರ್ಲಿಲ್ವಂತೆ. ಏಯ್ ನಿಂಗಮ್ಮ ಸುಮ್ಮನಿರಿ, ಹೇಳ್ಬೇಡ. ಇವಳು ನೋಡು, ಈ ಅಮ್ಮಗೆ ಹೇಳಿರಿ ಏನಿಲ್ಲ, ಆಮೇಲೆ ಅವಜ್ಜಿ ತಾಗಿ ಹೇಳಿರಿ ಅಷ್ಟೇ. ಅವಜ್ಜಿ ನನಗೆ ಗ್ರಾಚಾರ ಬಿಡಿಸ್ತಾಳೆ. ಸುಮ್ಮನಿರಿ, ಯಾಕೆ ಹೇಳಕ್ ಹೋಗ್ಬೇಡ. ಬಿಡ ಲಕ್ಷ್ಮಕ್ಕ, ನಾನೇನು ಯಾರಿಗೂ ಹೇಳಲ್ಲ. ನೀನೇ ನಂಗೆ ಸೀಮೆ ಗಿಲ್ದಾಳ ಆಡ್ದಂಗೆ ಆಡ್ತೀಯ. ಅದೇನಾಯ್ತು ಅಂತ ಹೇಳ್ರಿ. ಯಾಕ ಅದೇನಾಯ್ತು ಅಂದ್ರೆ ಇವಳು ಹೋಗಿದ್ದಾಳೆ, ಅವ್ರ ಮನೆಗೆ ಯಾರು ಇಲ್ವಲ್ಲ, ಬಾಗ್ಲೂ ಹಾಕೊಂಡಿಲ್ಲಂತೆ. ಅವ ಅಜ್ಜ ಅವಜ್ಜಿಗೆ ಕೈ ಹಿಡ್ಕೊಂಡು ಬಾರೆ ಗುಂಡಿ ಅಂತ ಹೇಳಿ ಕೈ ಹಿಡ್ಕೊಂಬಕ್ ಹೋಗ್ತಾನಂತೆ. ಅವ ಅಜ್ಜಿ ಬೈಕೆಂಡ್ ಅತ್ಲಾಗ ಓಡಾಡ್ತಾ ಇದ್ದಾಳಂತೆ ಮನೆ ತುಂಬಾನ. ಏ ಹೋಗತ್ತ, ನೋಡ್ಬಾರ್ದಂತೆ ಇಲಸ್ಮಕ್ಕ ಹೋಗಿ ನೋಡ್ಕೆ ಬಂದೇಳೆ. ಅದನ್ನೇ ಹೇಳ್ತಿದ್ಲ ಅಷ್ಟೇನೆ. ಅವ ಅಜ್ಜಂತೂ ಆಟೊಂದು ವಯಸ್ಸಾದ್ರೂ ಇನ್ನಾನ 20 ವರ್ಷದ ಹುಡುಗ ಆಡ್ದಂಗೆ ಆಡ್ತಾನೆ. ಯಾಕೋ ಹೋಗ, ಆಮೇಲೆ ನೀನು ಇನ್ನೇ ಆತಗನ ಹೇಳ್ಗಿಳೆ ಈ ವಿಷಯನ. ಆಮೇಲೆ ಅಜ್ಜಿ ತಗಂಗಂದಿಯ, ಆಮೇಲೆ ಏನಿಲ್ಲ ಅವಜ್ಜಿ ನನ್ ಬಂದು ಗ್ರಾಚಾರ ಬಿಡಿಸ್ತಾಳೆ. ಏ ಬಿಡಿ ಅಮ್ಮಣಿ, ನಾನು ಯಾಕೆ ಹೋಗಿ ಹೇಳೋಣ ಅವಜ್ಜಿಗೆ? ನನ್ಗೇನು ಬುದ್ಧಿ ಇಲ್ವೇ? ಸುಮ್ಕೂಕ, ನಾನೇನು ಹೇಳಲ್ಲ. ಸರಿ ಕಣಕ್ಕ, ನಾನು ಹೋಗ್ತೀನಿ ಮಂತಕ್ಕೆ. ಆಮೇಲೆ ನೀವು ಊರಾಗ ಹೋಗಿ ಯಾರ್ಗನ ಹೇಳ್ಗಿಳಿರ ಈ ವಿಷಯನ. ನೀನು ಅಷ್ಟೇ ಕಣೆ ನಿಂಗಮ್ಮ, ಯಾರ ತಗೋ ಹೇಳ್ಬೇಡ ಆಮೇಲೆ. ಆಮೇಲೆ ಅವಜ್ಜಿ ಮೊದಲೇ ಸರಿ ಇಲ್ಲ, ಬಾಯ್ ಹೇಳು ಬಂದು ಆಮೇಲೆ ಊರು ಬಾಯಿ ಮಾಡ್ತಾಳೆ. ಆಮೇಲೆ ಸೊರ್ ಬಂದಂಗೆ ಅಂತಾಳೆ ಆಮೇಲೆ ನನ್ನ. ನೋಡು, ನಾನು ನೋಡಿ ಅಂತ ಕೆಲಸ ಮಾಡಿದೆ ಅಲ್ಲ, ಸುಮ್ಮನೆ ಇರ್ಲಾರ್ದೇನೆ ಈಗ ಇವ್ರಿಬ್ರು ತಾಗ ಹೇಳ್ಬಿಟ್ಟೆ. ಇವಾಗ ಈ ನನ್ನ ಮುಂಡೆರು ಅದು ಯಾರಿಗೂ ಹೋಗಿ ಹೇಳ್ತಾರೋ ಏನು ಸುಡ್ಗಾಡೋ ಅಮ್ಮಂಗೆ ಆಯ್ತು ನನಗೆ ಇವಾಗ. ಅವಜ್ಜಿ ಬಂದ್ರೆ ಏನಿಲ್ಲ, ನಾ ಹೇಳ್ದಂಗೆ ಆಡ್ತಾಳೆ. ಈ ಹೆಂಗಸರು ಬಾಯಿ ಮೊದಲೇ ಸುಮ್ಮನಿರಲ್ಲ. ಇಂಥವು ಯಾವನ ವಿಷಯ ಸಿಕ್ಕಿರಿ ಏನಿಲ್ಲ, ಊರು ತುಂಬ ಸಾರ್ಕೊಂಬತ್ತಾರೆ. ಅವಜ್ಜಿ ಏನಿಲ್ಲ ನಮ್ಮಂತಕ್ಕೆ ಬಂದು ಬಾಯಿ ಮಾಡ್ತಾಳೆ. ಆಮೇಲೆ ನನ್ನ ಗಂಡಿಗೆ ಹೇಳಿರಿ ಏನಿಲ್ಲ, ಅವನು ಎಡೆಮಟ್ಟೆ ತಂದು ಏರಿಕ್ತಾನೆ. ನಿನ್ಗೆ ಯಾಕೆ ಬೇಕು ಬೇರೆ ಸುದ್ದಿ? ಅವಜ್ಜಿ ಮನೆ ಸುದ್ದಿ ನಿನ್ಗೆ ಯಾಕೆ ಬೇಕಾಗಿತ್ತು? ಅವ್ರ ಗಂಡ ಅಂತ ಏನಾದರೂ ಮಾಡ್ಕೊಂತಾರೆ, ಅದನ್ನೆಲ್ಲ ಊರು ತುಂಬ ಯಾಕೆ ಹೇಳ್ಕೊಂಬಂದೆ ಹಂಗೆ ಹಿಂಗೆ ಅಂತೇಳಿ ಏನಿಲ್ಲ. ನನ್ನ ಗಂಡ ತೊಕ್ಕೊಬಿಡ್ತಾನೆ, ನನ್ನ ಗ್ರಾಚಾರ ಬಿಡಿಸ್ತಾನೆ. ನಾನು ಯಾಕಾದ್ರೂ ಹೇಳಿದ್ದ ಏನು ಸುಡ್ಗಾಡು? ನನ್ನ ಬಾಯಿ ಸುಮ್ಮನಿರೋದಿಲ್ಲ.
ಅಲ್ಲ ಕಣೆ ನಿಂಗಮ್ಮ, ಅವ ಅಜ್ಜಿಗೆ ಒಂದು ಈಟನ ನಾಚಿಕೆ ಮಾನ ಮರ್ಯಾದೆ ಯಾತು ಇಲ್ವಲ್ಲಿ. ಅಲ್ಲ ಈಟೊಂದು ವಯಸ್ಸಾದ್ರೂ ಅವ ಅಜ್ಜಿಗೆ ಇನ್ನೂ ಕಾಟ ಕೊಡೋದು ತಪ್ಪಿಲ್ವಲ್ಲಿ. ಅಲ್ಲ ಈ ವಯಸ್ಸಿನಾಗೆ ಈಟೊಂದು ಕಾಟ ಕೊಡ್ತಾನೆ ಅಂತಂದ್ರೆ ಅಲ್ಲ ಹೊಸ್ತ ಮದ್ವೆ ಆದಾಗ ಏನು ಚಾಣ ಹೊತ್ತು ಬಿಟ್ಟಿರ್ಲಿಲ್ವೇನಪ್ಪ ಅವ ಅಜ್ಜಿನ ಅಲ್ವೇ? ಹ್ಞೂ ಕಣಕ್ಕ. ಅಲ್ಲ ಮೊಮ್ಮಕ್ಳು ನಾಡೋ ವಯಸ್ಸಿನಾಗೇನೆ ಹಿಂಗೆ ಆಡ್ತಾನೆ ಅವ ಅಜ್ಜ ಅಂತಂದ್ರೆ ಇನ್ನು ಅವಾಗ ಹೊಸ್ತ ಮದ್ವೆ ಆದಾಗ ಕೇಳ್ಬೇಕೆ ಅವ ಅಜ್ಜಿನೇನು ಒಂದು ಚಾಣ ಹೊತ್ತು ಹೊರಗೆ ಕಳ್ಸಿರಂಗೆ ಕಾಣಲ್ಲ ಮನೆ ಬಿಟ್ಟು. ಹ್ಞೂ ಕಣೆ, ಅವ ಅಜ್ಜಿಗೆ ಇನ್ನೋಟ್ ಆಸೆ ಐತ ಏನು ಸುಡ್ಗಾಡು. ಇನ್ನು ಸಾಯಂಗಾದ್ರೂ ಇನ್ನ ಆಸೆ ಅವ ಅಜ್ಜಿಗೆ. ಪಾಪ ಅಜ್ಜಿ ಯಾರು ಇಲ್ದಿದ್ರೆ ನಮ್ಮಂತ ಕದೆ ಬಂದು ಕುಕ ಮಾಡು. ಇವತ್ತು ಯಾಕೋ ಮಂತಾಗಿದ್ಲ ಏನೋ ಗೊತ್ತಿಲ್ಲ. ಅದೇನೋ ಹೇಳ್ತಾರಲ್ಲಕ್ಕ ಗಾದೆನ, ಅಲ್ಲ ಹುಣಸೆ ಮರ ಮುಪ್ಪಾದ್ರೆ ಉಳಿನೂ ಮುಪ್ಪೆ ಅಂತನ. ಹಂಗೆ ಮತ್ತೆ ಅವ ಅಜ್ಜಿರೋದು. ಇದ್ಯಾಕ್ರೆ ಅಮ್ಮಯ್ಯ? ಅಲ್ಲ ಬೀದಂಗ್ ನಿಂತ್ಕೊಂಡು ಹಿಂಗ್ ಒಲ್ಕಿಸ್ಕೊಂಡು ನಿಂತಿದ್ರೆ ಇಬ್ರು ಏನಾತಿ ನಿಮ್ಮಿಬ್ರಿಗೂ ತಿಕ್ಕಿಕ್ಲು ಹಿಡಿತ ಹೆಂಗೆ? ಏಯ್ ಇದ್ಯಾಕ್ರೆ ಅಮ್ಮಯ್ಯ? ಅಲ್ಲ ಏನಾತಿ ಹಂಗೆ ಒಲ್ಕಿಸ್ಕೊಂಡು ನಿಂತಿದ್ದೀರ ಅಂತಂದ್ರೆ ಇಬ್ರು ಬಾಯಿ ತೆರ್ಕೊಂಡು ನಿಂತಿದ್ರ. ಅದೇನಾತಿ ಹೇಳ್ತಿರೋ ಇಲ್ವ ಇವಾಗ? ಮುಷ್ಣಿ ಗುದ್ದಾನ ಇವಾಗ? ಏನೂ ಇಲ್ಲ ಕಣಜ್ಜಿ, ನಿನ್ನ ಬಗ್ಗೆನೇ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ. ಅದಕ್ಕೆ ನಗು ಬಂತು, ನಗ್ತಿದ್ವು ಅಷ್ಟೇನೆ. ನಗ್ಲು ಬಾರ್ದೆ ನೀನಂತೂ. ನನ್ನ ಬಗ್ಗೆ ಮಾತಾಡ್ಕೊಂಡು ಅಲ್ಕಿಸ್ಕೊಂಡು ನಿಂತಿದ್ರಿ ಯಾಕೆ? ಏನು ಮಾತಾಡ್ತಿದ್ರಿ ಅಂತದ? ಹೇಯ್ ಹೇಯ್ ನಿಂಗಮ್ಮ, ಹೇಯ್ ಸುಮ್ಮನಿರು, ಹೇಳ್ಬೇಡ. ಹೇಯ್ ರಗಮ್ಮ, ಸನೆ ಮಾಡಿ ಹೇಳ್ಬೇಡ ಅಂತ ಹೇಳ್ಕೊಡ್ತಾಳೆ. ಸುಮ್ಮನೆ ನಿಂತ್ಕೊಳ್ಳೆ. ಅದೇನಾಯ್ತು ಅಂತ ಹೇಳಿದ್ರೆ ಸರಿ. ಇವಾಗ ಏನಿಲ್ಲ ಹೇಳ್ದಿದ್ರೆ ನಿಮ್ಮಿಬ್ರಿಗೂ ಇವಾಗ ಗ್ರಾಚಾರ ಬಿಡಿಸ್ತೀನಿ. ಅದೇನಾಯ್ತು ಅಂತ ಹೇಳೆ ನಿಂಗಮ್ಮ ನೀನು. ನೀನು ಸುಮ್ಮನೆ ನಿಂತ್ಕೊಳ್ಳೆ ರಂಗಮ್ಮ ನೀನು. ಈ ನಿಂಗಮ್ಮಂದು ಇವಾಗ ಗ್ರಾಚಾರ ಕೆಟ್ಟಿರ್ಬೇಕು. ಅದಕ್ಕೆ ಇವಳು ಹೇಳ್ತಾ ಇದ್ದಾಳೆ. ಹೇಳ್ಕೆಂಬ್ಲಿ, ನನಗೇನು ಬೇಕು? ಅಜ್ಜಿ ಗುಂಡಜ್ಜಿ, ಅಲ್ಲ ಲಸ್ಮಕ್ಕ ನಿಮ್ಮ ಅಂತಕ್ಕೆ ಬಂದಿದ್ಲ ಅಂತಲ್ಲ, ಅವಾಗ ನೀವು ಏನು ಮಾಡ್ತಿದ್ರಿ ನೀನು ಮಾಮನು? ಅದನ್ನೇ ಅವಳು ಹೇಳೋದ್ಲು ಲಸ್ಮಕ್ಕ. ಅದಕ್ಕೆ ನಾವು ಮಾತಾಡ್ಕೊಂಡು ನಾನು ಇವಾಗ ಕೈನೂ ನೋಗ್ತಿದ್ವಿ. ಥೂ ಹೋಗಕ್ಕಾತ. ಅಲ್ಲ ಮಾಮಗೊಂದು ಈಟನ ನಾಚಿಕೆ ಆಗಲ್ಲೇ. ಇನ್ನ ನಾನಾದ್ರೂ ನಿನಗೆ ಕಾಟ ಕೊಡೋದೇ ತಪ್ಪಿಲ್ಲ. ಇನ್ನನ ಆ ಲಸ್ಮಕ್ಕು ಯೋಟುಗಿದ್ರು ಒಂದು ಈಟನ ನಾಚಿಕೆ ಆಗಲ್ಲ. ಅಲ್ಲ ಇಂಥ ವಿಷಯನೂ ಬಂದು ಎಲ್ಲರ ತಗು ಹೇಳ್ಬೇಕೆ? ಥೂ, ನನಗಂತೂ ಊರಾಗ ತಲೆ ಎತ್ಕೆಂದಂಗೆ ಮಾಡಿಬಿಟ್ಟಾಳೆ ಇವಳು ಲಸ್ಮಕ್ಕ. ಎಲ್ಗೋದ್ಲಿ ಇವಾಗ ಅವಳು? ಎಲ್ಲ ಅಕ್ಕಿ ತರಕ್ಕೆ ಹೋಗ್ಬೇಕು ಸೊಸೈಟಿ ತಕ್ಕೆ ಅಂತ ಅಂತಿದ್ಲು. ಅದಕ್ಕೆ ಹೋಗ್ತೀನಿ ಅಂತ ಹೋದ್ಲಮ್ಮ. ಶೀಲಾ ತಂಡೇನು ಸೊಸೈಟಿ ತಕ್ಕೆ ಹೋಗಿರ್ಬೇಕೇನೋ ಇವಾಗ. ಅಲ್ಲಿ ಸೊಸೈಟಿ ತಕ್ಕ ಹೋಗಿನ ಯೋಚನೆ ಕೇಳ್ತಾಳೋ ಏನೋ ಈ ವಿಷಯನ. ಯಾಕ ಗುಂಡಕಯ್ಯ, ಮೊದ್ಲು ಹೋಗಿ ಅವಳನ್ನ ಬಾಯಿ ಮುಚ್ಚೋಗು. ಇಲ್ಲಾಂದ್ರೆ ಏನಿಲ್ಲ, ಊರು ತುಂಬಾನ ಈ ಸುದ್ದಿ ಆಳ್ದು ಬಿಡ್ತಾಳೆ. ಹೋಗು ಸೊಸೈಟಿ ತಗ ಮರೆ ಮಸ್ತಾಗಿ ಬಂದು ನಿಂತಿರ್ತಾರೆ ಜನ. ಏನಿಲ್ಲ, ಒಬ್ರಿಗೆ ಹೇಳಿರಿ ಏನಿಲ್ಲ, ಎಲ್ಲರಿಗೂ ಗೊತ್ತಾಗುತ್ತೆ ಊರು ತುಂಬಾನ. ಅವಾಗ ನೀನು ಊರಾಗೆ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ಹೋಗಿ ಫಸ್ಟು ಅವಳು ಬಾಯಿ ಮುಚ್ಚೋಗಿ ಲಸ್ಮಕ್ಕೊಂದು ಹೋಗಿ ಸೊಸೈಟಿ ತಕ್ಕ ಹೋಗಿ ಇವಾಗ ಹೋಗಿ. ಅಯ್ಯೋ ಅಯ್ಯೋ, ಸೊಸೈಟಿ ತಕ್ಕ ಹೋಗ್ಯಾಳು ಇವಾಗ ಅವಳು. ಅಯ್ಯೋ, ಈ ಲಸ್ಮಕ್ಕನ್ ಬಾಯಿ ಬೇರೆನೆ ಸುಮ್ಮನಿರಲ್ಲ. ಪಿಟಿ ಪಿಟಿ ಅಂತಿರುತ್ತೆ ಅವಳಿಗೆ. ಇಂಥ ಯಾತನ ವಿಷಯ ಗೊತ್ತಾದ್ರೆ ಸಾಕು, ಯೋಟತಿಗೆ ಯಾರಗಾನ ಹೇಳ್ತೀನೋ ಅಂತ ಕಾದಿರ್ತಾಳೆ. ಹೋಗತ್ತ, ನಾನು ಇವಾಗ ಹೋಗಿ ಸೊಸೈಟಿ ತಕ್ಕ ಹೋಗ್ತೀನಮ್ಮ. ಯಾಕ ಹೋಗು ಹೋಗು ಜಲ್ದು. ಆಮೇಲೆ ಯಾರಿಗಾನ ಒಬ್ರಿಗೋ ಇಬ್ರಿಗೋ ವಿಷಯ ಗೊತ್ತಾಯ್ತು ಅಂದ್ರೆ ಏನಿಲ್ಲ, ಊರು ತುಂಬಾನ ನಿನ್ನ ಆಮೇಲೆ ಮರ್ಯಾದಿರಲ್ಲ ನಿನಗೆ. ಈ ಅಜ್ಜ ಅಜ್ಜಿ ಏನು ಈ ವಯಸ್ಸಿನಾಗೂ ಬೇಕಿತ್ತೆ ಇಂಥದ್ದೆಲ್ಲ ಅಂತ ಮಾತಾಡ್ಕೊಂತಾರೆ ಊರು ತುಂಬ ಜನ. ಹೋಗು ಫಸ್ಟು ಆ ಲಸ್ಮಕ್ಕನ್ನ ಬಾಯಿ ಮುಚ್ಚೋಗಿ ಹೋಗಿ. ಬಿಡಿ ನಿಂಗಮ್ಮ, ಅವ್ರೇನೇನು ಬ್ಯಾರ್ಯಾರಲ್ಲ. ಇಬ್ರು ಗಂಡ ಹೆಂಡತಿ ಹೆಂಗನ ಮಾಡ್ಲಿ ಬಿಡು. ಏನು ಯಾರನ ಬ್ಯಾರ್ಯಾರ ತಕ್ಕ ಹೋಗ್ಯಾರಮ್ಮಂಗೆ ಮಾತಾಡ್ತೀರ ನೀವು ಹಂಗೇನೆ? ಅಲ್ಲ ಕಣಕವು, ನಾಳೆ ಮೊಮ್ಮಕ್ಕಳಾಗ್ಯವೆ ಈ ವಯಸ್ಸಿನಾಗೆ ಇಂಥವೆಲ್ಲ ಬೇಕೆ ಇವ್ರಿಗೆ ಅಜ್ಜ ಅಜ್ಜಿಗೆ? ಏನಂಗೆ ಹುಡುಗರು ಆಡ್ದಂಗೆ ಆಡ್ತಾರೆ. ಅಲ್ಲ ಮೊಮ್ಮಕ್ಕಳು ಆಡಾಡ್ಕೇನೆ ಲವ್ ಮಾಡಬಾರ್ದು ಅಂತ ಏನು ರೂಲ್ಸ್ ಏನಾದ್ರು ಐತೆ? ಏನು ಗಂಡ ಹೆಂಡತಿ ತಾನೆ ಅವರೇನು? ಏನು ಬ್ಯಾರ್ಯಾರಲ್ವಲ್ಲ ಬಿಡು, ಏನಾಗುತ್ತೆ ಅದ್ರಾಗ? ಏನೈತೆ ನಾಚಿಕೆ ಆಗಂಥದ್ದು? ಹಂಗಂತ ಏನಂಗಾರೆ? 8 ವಯಸ್ಸಾದ್ರೂ ಗಂಡ ಹೆಂಡತಿ ಚೆನ್ನಾಗಿದ್ದಾರಲ್ಲ, ನಾವು ಅದನ್ನ ನೋಡಬೇಕು. ಅಂಥದ್ದು ಬಿಟ್ಬಿಟ್ಟು ಇಂಥವು ಯಾತೆ ಹತ್ರ ಯೋಚನೆ ಮಾಡ್ತೀವಿ ನಾವು ಕೆಟ್ಟಾಗಿ. ನೋಡಿ ಎಷ್ಟು ಚೆನ್ನಾಗಿದ್ದಾರಲ್ಲೇ, ವಯಸ್ಸಾದ್ರೂ ಗಂಡ ಹೆಂಡತಿ ಇಬ್ಬರು ಎಷ್ಟೊಂದು ಇಷ್ಟಪಡ್ತಾರೆ. ಇಬ್ರು ಗಂಡನೂ ಹೆಂಡ್ತಿನೂ ಹಂಗೆ ಇರ್ಬೇಕು ಹೇಳು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದನ್ನು ಕಮೆಂಟಲ್ಲಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಎಲ್ರಿಗೂ. ಹಾಗೆ ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆ ಗಂಟೆ ಸಿಂಬಲ್ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ, ನಿಮಗೆ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಸು ಬರುತ್ತೆ. ನಮ್ಮ ವಿಡಿಯೋನ ನೀವೇ ಮೊದಲು ನೋಡ್ಬೋದು. ಓಕೆ, ಥ್ಯಾಂಕ್ ಯು, ಬಾಯ್.